ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಲಿಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನನ್ನ ಹೆಸರು ಅಂಜು ಸುಂದರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ನಾವು ಇವತ್ತಿನ ಸಂಚಿಕೆಯಲ್ಲಿ ವಾರ್ಮ್ ಅಪ್ ಮತ್ತು ಕೂಲ್ ಡೌನ್ ಯಾಕೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ವಾರ್ಮ್ ಅಪ್ ಯಾವುದೇ ಒಂದು ವ್ಯಾಯಾಮಕ್ಕಿಂತ ಮುಂಚೆ ಅಥವಾ ಯೋಗಾಭ್ಯಾಸಕ್ಕಿಂತ ಮುಂಚೆ ತುಂಬ ಮುಖ್ಯ. ಯಾಕೆ ಅಂದರೆ ನಾವು ವಾರ್ಮ್ ಅಪ್ ಮಾಡೋದ್ರಿಂದ ನಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಅದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್, ಫ್ಲೂಯಿಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಮಸಲ್ಸ್ ಮತ್ತು ಜಾಯಿಂಟ್ಸ್ ಲೂಸನ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅದಾದಮೇಲೆ ನಾವು ಆಸನ ಅಭ್ಯಾಸ ಮಾಡೋದ್ರಿಂದ ನಾವು ಆಸನಗಳನ್ನು ಸರಿಯಾಗಿ ಮಾಡ್ಬೋದು, ನಮ್ಮ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ, ನಾವು ಅಡ್ವಾನ್ಸ್ಡ್ ಆಸನಗಳನ್ನು ಸಹ ಮಾಡ್ಬೋದು. ಅದು ನಾವು ಬೆಳಗಿನ ಜಾವ ಯೋಗ ಮಾಡಬೇಕಾದ್ರೆ, ವ್ಯಾಯಾಮ ಮಾಡಬೇಕಾದ್ರೆ ವಾರ್ಮ್ ಅಪ್ ಇನ್ನೂ ತುಂಬ ಮುಖ್ಯ. ಯಾಕೆ ಅಂದರೆ ನೀವು ರಾತ್ರಿ ಇಡೀ ರೆಸ್ಟ್ ಕೊಟ್ಟಿರ್ತೀರ ನಿಮ್ಮ ಬಾಡಿಗೆ, ಬೆಳಗಿನ ಜಾವದಲ್ಲಿ ನಿಮ್ಮ ಬಾಡಿ ಇನ್ನೂ ಸ್ಟಿಫ್ ಆಗಿರುತ್ತೆ. ಸೊ ಹಾಗಾಗಿ ವಾರ್ಮ್ ಅಪ್ ಮಾಡಿದಾಗ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವಾರ್ಮ್ ಅಪ್ಪನ್ನು ಯಾವತ್ತೂ ಮಿಸ್ ಮಾಡಬೇಡಿ. ನೀವು ಸೂರ್ಯ ನಮಸ್ಕಾರ ಮಾಡಬೇಕಾದ್ರೂ ಸಹ ವಾರ್ಮ್ ಅಪ್ ಮಾಡಿ ಸೂರ್ಯ ನಮಸ್ಕಾರ ಮಾಡಿ. ಸೊ ಈಗ ನಾನು ತೋರಿಸ್ಕೊಡ್ತೀನಿ ಹೇಗೆ ವಾರ್ಮ್ ಅಪ್ ಮಾಡಬೇಕು ಅಂತ. ನೀವು ಇದನ್ನು ಕುತ್ಕೊಂಡು ಸಹ ಮಾಡ್ಬೋದು ಅಥವಾ ನಿಂತ್ಕೊಂಡು ಸಹ ಮಾಡ್ಬೋದು, ಚೇರ್ ಮೇಲೆ ಕುತ್ಕೊಂಡು ಸಹ ಮಾಡ್ಬೋದು. ನಿಮ್ಮೊಂದು ಪಿಲ್ಲೋ ಅಥವಾ ಏನಾದರೂ ಒಂದು ಸಪೋರ್ಟ್ ತಗೊಂಡು ನಿಮ್ಮ ಹಿಪ್ಸ್ ಕೆಳಗೆ ಇಟ್ಕೊಂಡ್ರೆ ಸೊ ನಿಮ್ಮ ಸ್ಪೈನ್ ಲಿಫ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ನೆಲದ ಮೇಲೆ ಕುತ್ಕೊಳ್ಳೋದಾದರೆ ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟಾಗಿ ಕುತ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ನಾವು ಮೊದಲನೇದಾಗಿ ಸೂಕ್ಷ್ಮ ವ್ಯಾಯಾಮ ಮಾಡೋಣ. ಇದು ತುಂಬ ಸಿಂಪಲ್ ಮೂವ್ಮೆಂಟ್ಸ್, ನಮ್ಮ ಜಾಯಿಂಟ್ಸನ್ನು, ನಮ್ಮ ಮಸಲ್ಸನ್ನು ಫ್ಲೆಕ್ಸಿಬಲ್ ಆಗಿ ಮಾಡುತ್ತೆ. ನಾವು ಫಸ್ಟ್ ಮಾಡೋದು ಬ್ರಹ್ಮ ಮುದ್ರಾ, ನಮ್ಮ ನೆಕ್ ಮೂವ್ಮೆಂಟ್ಸ್. ಸೊ ಅದಕ್ಕೆ ನೇರವಾಗಿ ಕೂತ್ಕೊಳ್ಳಿ. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ನಿಮ್ಮ ಗದ್ದಾನ ನಿಮ್ಮ ಚೆಸ್ಟ್ ಹತ್ರ ತಗೊಂಡು ಬನ್ನಿ. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಚಿನ್ನನ್ನು ಎಷ್ಟಾಗುತ್ತೆ ಅಷ್ಟು ಮೇಲೆ ಸೀಲಿಂಗ್ ಕಡೆಗೆ ತಗೊಂಡು ಹೋಗಿ ನಿಮ್ಮ ಕುತ್ತಿಗೆಯನ್ನು ಆ್ಯಕ್ಟಿವ್ ಆಗಿ ಇಟ್ಟಿರಬೇಕು, ಹೀಗೆ ಡ್ರಾಪ್ ಮಾಡಬೇಡಿ. ನಿಮ್ಮ ಚಿನ್ನನ್ನು ಎಷ್ಟಾಗುತ್ತೆ ಅಷ್ಟು ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡಿ. ಈಗ ಎಕ್ಸೇಲ್ ಸೆಂಟರ್, ಇನ್ಹೇಲ್ ರೈಟ್, exhale center, inhale left, exhale center. ಈಗ ಇನ್ನೊಮ್ಮೆ ಮಾಡೋಣ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ನಿಮ್ಮ ಚಿನ್ನನ್ನು ಹಿಂದೆ ತಗೊಂಡು ಬನ್ನಿ. ಇನ್ಹೇಲ್, ಎಕ್ಸೇಲ್, inhale, exhale, inhale, exhale, ರಿಲ್ಯಾಕ್ಸ್. ಇದನ್ನು ನೀವು 10 ರಿಂದ 15 ಸಲ ಸಹ ಮಾಡ್ಬೋದು. ನಿಮ್ಮ ಕುತ್ತಿಗೆ ಮತ್ತು ನಿಮ್ಮ ಶೋಲ್ಡರ್ಸನ್ನು ರಿಲೀಸ್ ಮಾಡುತ್ತೆ. ಈಗ ನೆಕ್ಸ್ಟ್ ನೆಕ್ ಮೂವ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಕುತ್ತಿಗೆಯನ್ನು ರೈಟ್ ಸೈಡ್, ನಿಮ್ಮ ರೈಟ್ ಶೋಲ್ಡರ್ ಕಡೆ ಹೀಗೆ ಬೆಂಡ್ ಮಾಡಿ ಮತ್ತು ನಿಮ್ಮ ರೈಟ್ ಹ್ಯಾಂಡನ್ನು ಲೆಫ್ಟ್ ಇಯರ್ ಮೇಲೆ ಜೆಂಟಲಾಗಿ ಪ್ರೆಸ್ ಮಾಡಿ. ನಿಮ್ಮ ಲೆಫ್ಟ್ ಹ್ಯಾಂಡನ್ನು ಹಿಂದೆ ತೊಗೊಂಡು ಹೋಗಿ ನಿಮ್ಮ ಚೆಸ್ಟನ್ನು ಓಪನ್ ಮಾಡಿ, ರಿಬ್ಸ್ ಒಳಗಿರಬೇಕು, ನಿಮ್ಮ ಹೊಟ್ಟೆ ಎಂಗೇಜ್ ಆಗಿರಬೇಕು. ಈ ಪೊಸಿಷನಲ್ಲಿ ನೀವು ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡ್ತಾ ನಿಮ್ಮ ಕುತ್ತಿಗೆಯ ಮೇಲೆ ಮತ್ತು ಕೆಳಗೆ ಜೆಂಟಲಾಗಿ ಮೂವ್ ಮಾಡಿ. ನಿಮ್ಮ ಗಮನ ನಿಮ್ಮ ಕುತ್ತಿಗೆ ಮೇಲೆ ಇರಬೇಕು. ಸ್ಟ್ರೆಚ್ ಹೇಗೆ ಫೀಲ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡಿ ಮತ್ತು ಡೀಪಾಗಿ ಉಸಿರಾಡಬೇಕು. ಈಗ ರಿಲ್ಯಾಕ್ಸ್ ಮಾಡಿ. ಈಗ ನೆಕ್ಸ್ಟ್ ಸೈಡ್ ಮಾಡಬೇಕಾದ್ರೆ ಕುತ್ತಿಗೆನ ಲೆಫ್ಟ್ ಶೋಲ್ಡರ್ ಕಡೆ ಟಿಲ್ಟ್ ಮಾಡಿ ಮತ್ತು ನಿಮ್ಮ ಲೆಫ್ಟ್ ಹ್ಯಾಂಡಿಂದ ರೈಟ್ ಇಯರ್ನ ಜೆಂಟಲಾಗಿ ಪ್ರೆಸ್ ಮಾಡಿ. ರೈಟ್ ಹ್ಯಾಂಡ್ ಹಿಂದೆ ಹೋಗಲಿ, ನಿಮ್ಮ ಚೆಸ್ಟ್ ಓಪನ್ ಇರಬೇಕು. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಕುತ್ತಿಗೆನ ಮೇಲೆ ಸ್ಟ್ರೆಚ್ ಮಾಡಿ ಮತ್ತು ಕೆಳಗೆ ಬೆಂಡ್ ಮಾಡಿ. ಜೆಂಟಲ್ ಮೂವ್ಮೆಂಟ್ಸ್, ತುಂಬ ಫೋರ್ಸ್ ಹಾಕಬಾರ್ದು, ಜೆಂಟಲ್ ಪ್ರೆಷರ್ ಇರಬೇಕು. ರಿಲ್ಯಾಕ್ಸ್ ಮಾಡಿ. ಸೊ ಈ ನೆಕ್ ಮೂವ್ಮೆಂಟ್ ಸಹ ನೀವು 10 ರಿಂದ 15 ಸಲ ಮಾಡ್ಬೋದು. ಅಲ್ಲೇ ಸ್ವಲ್ಪ ಹೋಲ್ಡ್ ಸಹ ಮಾಡ್ಬೋದು, ನಿಮಗೆ ಚೆನ್ನಾಗಿ ಸ್ಟ್ರೆಚ್ ಫೀಲ್ ಆಗುತ್ತೆ. ಸೊ ನೆಕ್ಸ್ಟ್ ಮೂವ್ಮೆಂಟ್ ನಮ್ಮ ಶೋಲ್ಡರ್ಸನ್ನು ಮತ್ತು ನಮ್ಮ ಚೆಸ್ಟನ್ನು ಸ್ಟ್ರೆಚ್ ಮಾಡಲಿಕ್ಕೆ ನಿಮ್ಮ ಕೈಗಳನ್ನು, ಫಿಂಗರ್ಸನ್ನು ಇಂಟರ್ಲೇಸ್ ಮಾಡಿ ನಿಮ್ಮ ಕುತ್ತಿಗೆ ಮೇಲೆ ನಿಮ್ಮ ಕೈಗಳನ್ನು ಪ್ಲೇಸ್ ಮಾಡಿ. ಈಗ ನಿಮ್ಮ ಎಲ್ಬೋಸನ್ನು ಎಷ್ಟಾಗುತ್ತೆ ಅಷ್ಟು ಹಿಂದೆ ತಗೊಂಡು ಹೋಗಿ. ಈಗ ಇನ್ಹೇಲ್ ಮಾಡ್ತಾ ನಿಮ್ಮ ಚೆಸ್ಟನ್ನು ಓಪನ್ ಮಾಡಿ ಮೇಲೆ ನೋಡ್ಬೋದು ಅಥವಾ ಕಣ್ಣನ್ನು ಸಹ ನೀವು ಮುಚ್ಚಿ ಇರ್ಬೋದು. ಎಕ್ಸೇಲ್ ಮಾಡ್ತಾ ನಿಮ್ಮ ಎಲ್ಬೋಸನ್ನು ಹತ್ತಿರ ತಗೊಂಡು ಬನ್ನಿ. ಈಗ ಇನ್ಹೇಲ್, ಎಕ್ಸೇಲ್, inhale,
ಎಕ್ಸೇಲ್. ಇನ್ಹೇಲ್. ನಿಮ್ಮ ಶೋಲ್ಡರ್ ಬ್ಲೇಡ್ಸನ್ನು ಸ್ಕ್ವೀಸ್ ಮಾಡಿ, ಎಲ್ಬೋಸನ್ನು ಓಪನ್ ಮಾಡಿ. ಎಕ್ಸೇಲ್, ರಿಲೀಸ್. ಸೊ ನೀವು ಈ ಆಸನ ಸಹ 10ರಿಂದ 15 ಬಾರಿ ಮಾಡ್ಬೋದು. ಇದು ನಿಮ್ಮ ಚೆಸ್ಟನ್ನು ಓಪನ್ ಮಾಡುತ್ತೆ. ನಿಮಗೆ ಶೋಲ್ಡರ್ ಪೇಯ್ನ್, ನೆಕ್ ಪೇಯ್ನ್ ಏನೇ ಇದ್ದರೂ ಸಹ ಕಡಿಮೆ ಮಾಡುತ್ತೆ. ಈಗ ಮುಂದಿನ ಆಸನ ನಾವು ಸೈಡ್ ಬೆಂಡ್ ಮಾಡೋಣ. ನಿಮ್ಮ ರೈಟ್ ಹ್ಯಾಂಡನ್ನು ರೈಟ್ ಸೈಡ್ ತೊಗೊಂಡು ಬನ್ನಿ. ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ. ನಿಮ್ಮ ಹಿಪ್ಸನ್ನು ನೀವು ಲಿಫ್ಟ್ ಮಾಡಬಾರ್ದು. ಎಷ್ಟಾಗುತ್ತೆ ಅಷ್ಟು ಹಿಪ್ಸ್ ನಿಮ್ಮ ಗ್ರೌಂಡ್ ಆಗಿರಬೇಕು. ಈಗ ಇನ್ಹೇಲ್ ಮಾಡ್ತಾ ಸ್ಟ್ರೆಚ್ ಮಾಡಿ, ಲೆಂತನ್ ಮಾಡಿ, ಎಷ್ಟಾಗುತ್ತೆ ಅಷ್ಟು. ಎಕ್ಸೇಲ್ ಮಾಡ್ತಾ ನಿಮ್ಮ ಎಲ್ಬೋಸನ್ನು ಬೆಂಡ್ ಮಾಡಿ, ಸೈಡ್ಗೆ ಬೆಂಡ್ ಮಾಡಿ. ನಿಮ್ಮ ಕುತ್ತಿಗೆನ ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಿ. ಮೇಲೆ ನೋಡ್ಬೋದು ಅಥವಾ ಸ್ಟ್ರೈಟ್ ನೋಡ್ಬೋದು. ನಿಮ್ಮ ಗಮನ ನಿಮ್ಮ ಸೈಡ್ ಬಾಡಿ ಮೇಲೆ ಇರಬೇಕು. ಇಲ್ಲಿ ಸ್ಟ್ರೆಚನ್ನು ಫೀಲ್ ಮಾಡಿ, ಡೀಪಾಗಿ ಬ್ರೀದ್ ಮಾಡಿ. ಈಗ ಇನ್ಹೇಲ್ ಸೆಂಟರ್, ಎಕ್ಸೇಲ್ ನೆಕ್ಸ್ಟ್ ಸೈಡ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹೀಗೆ ನೀವು ಈ ಆಸನ ಸಹ 10ರಿಂದ 15 ಬಾರಿ ವಾರ್ಮಪ್ ಆಗಿ ಮಾಡ್ಬೋದು. ನೆಕ್ಸ್ಟ್ ನಾವು ಟ್ವಿಸ್ಟ್ ಮಾಡೋಣ. ಸೊ ಟ್ವಿಸ್ಟ್ ಮಾಡಬೇಕಾದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ನಿಮ್ಮ ರೈಟ್ ಮಂಡಿ ಮೇಲೆ ಬರಬೇಕು ಮತ್ತು ರೈಟ್ ಹ್ಯಾಂಡ್ ಬ್ಯಾಕ್ ಹೋಗಬೇಕು. ಈಗ ಅದೇ ಥರ ಇನ್ಹೇಲ್ ಮಾಡ್ತಾ ನಿಮ್ಮ ಹ್ಯಾಂಡ್ಸನ್ನು ಸ್ವಿಚ್ ಮಾಡಿ ಇನ್ನೊಂದು ಸೈಡ್ಗೆ. ನಿಮ್ಮ ಕೈಗಳು ಹೇಗೆ ಮೂವ್ ಆಗುತ್ತೆ ಹಾಗೆ ನಿಮ್ಮ ಅಪ್ಪರ್ ಬಾಡಿ ಮೂವ್ ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಬೆನ್ನನ್ನು ನೀವು ನೇರವಾಗಿ ಇಟ್ಕೊಳ್ಬೇಕು. ರೌಂಡ್ ಮಾಡಿ ಟ್ವಿಸ್ಟ್ ಮಾಡಬಾರ್ದು. ಚೆಸ್ಟ್ ಓಪನ್ ಇರಬೇಕು, ಶೋಲ್ಡರ್ಸ್ ಹಿಂದೆ ಇರಬೇಕು. ಸೊ ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ನಿಮ್ಮ ಅಪ್ಪರ್ ಬಾಡಿ ವಾರ್ಮಪ್ ಆಗುತ್ತೆ, ಸೈಡ್ ಬಾಡಿ ವಾರ್ಮಪ್ ಆಗುತ್ತೆ, ಕುತ್ತಿಗೆ ಸಹ ವಾರ್ಮಪ್ ಆಗುತ್ತೆ. ಈಗ ಮುಂದಿನ ಆಸನ ಮಾರ್ಜರಿ ಆಸನ ಮತ್ತು ಬಿಟಿಲಾಸನ. ಇದನ್ನು ಕ್ಯಾಟ್ ಆ್ಯಂಡ್ ಕೌ ಪೋಸ್ ಅಂತ ಹೇಳ್ತೀವಿ. ಇದು ನಮ್ಮ ಸ್ಪೈನನ್ನು ತುಂಬ ಚೆನ್ನಾಗಿ ವಾರ್ಮಪ್ ಮಾಡುತ್ತೆ. ಅದರ ಜೊತೆಗೆ ನಿಮಗೆ ಬ್ಯಾಕ್ ಪೇಯ್ನ್ ಇದ್ದರೆ ಸಹ ಇದು ತುಂಬ ಒಳ್ಳೆಯದು. ಈಗ ನಿಮ್ಮ ಹ್ಯಾಂಡ್ಸ್ ಆ್ಯಂಡ್ ನೀಸ್ ಮೇಲೆ ನೀವು ಬರಬೇಕು. ನಿಮ್ಮ ರಿಸ್ಟ್ ನಿಮ್ಮ ಶೋಲ್ಡರ್ಸ್ ಕೆಳಗೆ ಇರಬೇಕು. ನಿಮ್ಮ ನೀಸ್ ನಿಮ್ಮ ಹಿಪ್ಸ್ ಕೆಳಗೆ ಇರಬೇಕು. ನಿಮ್ಮ ಕಾಲುಗಳನ್ನು ನಿಮ್ಮ ಹಿಪ್ಸ್ ಅಗಲ ಅಷ್ಟು ಸೆಪ್ರೇಟ್ ಮಾಡಿ. ಈಗ ಇಲ್ಲಿಂದ ಇನ್ಹೇಲ್ ಮಾಡ್ತಾ ನಿಮ್ಮ ಶೋಲ್ಡರ್ಸನ್ನು ಹಿಂದೆ ತಗೊಂಡು ಬನ್ನಿ. ನಿಮ್ಮ ಚೆಸ್ಟನ್ನು ಓಪನ್ ಮಾಡಿ. ಎಕ್ಸೇಲ್ ಮಾಡ್ತಾ ನಿಮ್ಮ ಹೊಟ್ಟೆನ ಒಳಗೆ ತಗೊಂಡು ಹೋಗಿ ರೌಂಡ್ ಮಾಡಿ ನಿಮ್ಮ ಚಿನ್ನನ್ನು ಚೆಸ್ಟ್ ಹತ್ರ ತಗೊಂಡು ಬನ್ನಿ. ಈಗ ಇನ್ಹೇಲ್ ಅಗೇನ್, ಚೆಸ್ಟನ್ನು ಓಪನ್ ಮಾಡಿ, ಶೋಲ್ಡರ್ಸ್ ಹಿಂದೆ ಮುಂದೆ ನೋಡಿ. ನಿಮ್ಮ ಹಿಪ್ಸ್ ಮೇಲೆ ಹೋಗುತ್ತೆ, ನಿಮ್ಮ ಹೊಟ್ಟೆ ಕೆಳಗಿರುತ್ತೆ, ನಿಮ್ಮ ಶೋಲ್ಡರ್ಸ್ ಹಿಂದೆ ಬಂದಿರುತ್ತೆ. ಎಕ್ಸೇಲ್ ಮಾಡ್ತಾ ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ, ರೌಂಡ್ ಮಾಡಿ. ಮತ್ತೆ ಇನ್ಹೇಲ್ ಓಪನ್, ಎಕ್ಸೇಲ್ ರೌಂಡ್. ಇದನ್ನು ಸಹ ನೀವು 8 ಬಾರಿ ಮಾಡ್ಬೋದು. ಇದು ನಿಮ್ಮ ಸ್ಪೈನನ್ನು ತುಂಬ ಚೆನ್ನಾಗಿ ವಾರ್ಮಪ್ ಮಾಡುತ್ತೆ. ಈಗ ನಾವು ಇದ್ರ ಜೊತೆಗೆ ಇನ್ನು 2 ಮೂವ್ಮೆಂಟ್ ಆ್ಯಡ್ ಮಾಡ್ತೀವಿ. ನಿಮ್ಮ ಕೈಗಳನ್ನು ನೀವು ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಬೇಕು. ನಿಮ್ಮ ಫಿಂಗರ್ ಟಿಪ್ಸನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಈಗ ಇದು ಇನ್ಹೇಲ್. ನೀವು ಎಕ್ಸೇಲ್ ಮಾಡ್ತಾ ನಿಮ್ಮ ಹೊಟ್ಟೆನ ಒಳಗೆ ತಗೊಂಡು ರೌಂಡ್ ಮಾಡ್ತಾ ಹಿಂದೆ ಹೋಗ್ಬೇಕು. ನಿಮ್ಮ ಹಿಪ್ಸನ್ನು ನಿಮ್ಮ ಕಾಲ ಹತ್ರ ತಗೊಂಡು ಹೋಗಿ. ಫಸ್ಟ್ ನಿಮ್ಮ ಎಲ್ಬೋಸ್ ಕೆಳಗೆ ಬರುತ್ತೆ, ಆಮೇಲೆ ಹಿಪ್ಸ್ ಕೆಳಗೆ ಬರುತ್ತೆ, ಆಮೇಲೆ ನಿಮ್ಮ ಫೋರ್ ಹೆಡ್ ಕೆಳಗೆ ಬರುತ್ತೆ. ಇದೇ ಥರ ನಿಮ್ಮ ಚೆಸ್ಟನ್ನು ಲೀಡ್ ಮಾಡ್ತಾ ಓಪನ್ ಮಾಡ್ತಾ ಮುಂದೆ ಬರಬೇಕು ಮತ್ತು ಇದೇ ಪೊಸಿಷನ್ಗೆ ಬರಬೇಕು. ಎಕ್ಸೇಲ್ ಮಾಡ್ತಾ ನಿಮ್ಮ ಟೋಸನ್ನು ಟಕ್ ಮಾಡಿ ನಿಮ್ಮ ಹಿಪ್ಸನ್ನು ಮೇಲೆತ್ತಿ. ಇದು ಇಡೀ ನಿಮ್ಮ ಬಾಡಿ ವಾರ್ಮಪ್ ಮಾಡುತ್ತೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale. ಸೊ ನಾವೀಗ ಹೇಗೆ ವಾರ್ಮಪ್ ಮಾಡಬೇಕು ಅಂತ ನೋಡಿದ್ವಿ. ನಮ್ಮ ಸ್ಪೈನಿಂದ, ನೆಕ್ಕಿಂದ, ಶೋಲ್ಡರ್ಸಿಂದ ಎಲ್ಲನೂ ಹೇಗೆ ವಾರ್ಮಪ್ ಮಾಡಬೇಕು ಅಂತ ನಾವು ವಾರ್ಮಪ್ ಮಾಡಿ ನಿಮ್ಮ ಆಸನ ಅಭ್ಯಾಸನ ನೀವು ಸ್ಟಾರ್ಟ್ ಮಾಡ್ಬೋದು. ಸೂರ್ಯ ನಮಸ್ಕಾರ ಆಗ್ಬೋದು ಅಥವಾ ಯಾವುದೇ ಒಂದು ಸೀಕ್ವೆನ್ಸ್ ಆಗ್ಬೋದು. ಅದಾದಮೇಲೆ ಅದೇ ಥರ ಕೂಲ್ ಡೌನ್ ಸಹ ಅಷ್ಟೇ ಮುಖ್ಯ. ನಾವು ಶವಾಸನದಲ್ಲಿ ಮಲ್ಕೊಂಡು ಒಂದು ಅಟ್ಲೀಸ್ಟ್ 3 to 5 ಮಿನಿಟ್ಸ್ ಮಲ್ಕೊಳ್ಳೋದು ತುಂಬ ಮುಖ್ಯ. ನಾವು ಶವಾಸನದಲ್ಲಿ ಮಲಗಿದಾಗ ಇಡೀ ದಿನ ರಿಫ್ರೆಶಿಂಗ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ. ನಾವು ಶವಾಸನದಲ್ಲಿ ರೆಸ್ಟ್ ತಗೊಳ್ಳೋದ್ರಿಂದ ನಾವು ಮಾಡಿರೋ ಅಭ್ಯಾಸಗಳ ಎಲ್ಲ ಬೆನಿಫಿಟ್ಸ್ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಹೇಗೆ ಶವಾಸನದಲ್ಲಿ ನೀವು ಅಲರ್ಟ್ ಆಗಿ ಬ್ರೀತ್ ಮಾಡಬೇಕು ಅಂತ ತೋರಿಸ್ಕೊಳ್ತೀನಿ. ನೀವು ಮ್ಯಾಟ್ ಮೇಲೆ
ಬೆನ್ನಿನ ಮೇಲೆ ಮಲ್ಕೊಳ್ಳಿ. ನಿಮ್ಮ ಕೈಗಳು ನಿಮ್ಮ ಬಾಡಿಯಿಂದ ಸ್ವಲ್ಪ ಸೆಪ್ರೇಟ್ ಆಗಿರಲಿ. ನಿಮ್ಮ ಪಾಮ್ಸ್ ಮೇಲೆ ಫೇಸ್ ಆಗ್ತಾ ಇರಲಿ. ನಿಮ್ಮ ಕಾಲುಗಳು ರೆಸ್ಟ್ ಆಗಿರಲಿ. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ, ಎಲ್ಲೂ ಟೆನ್ಷನ್ ಹೋಲ್ಡ್ ಮಾಡ್ಕೊಳ್ಬೇಡಿ. ಎಷ್ಟಾಗುತ್ತೆ ಅಷ್ಟು ಫ್ರೀಯಾಗಿ ರಿಲ್ಯಾಕ್ಸ್ ಮಾಡಿ ಮತ್ತು ನಿಮ್ಮ ಗಮನ ನಿಮ್ಮ ಉಸಿರಿನ ಮೇಲೆ ತಗೊಳ್ಬರಬೇಕು ಮತ್ತು ನಿಮ್ಮ ದೇಹದ ಮೇಲೆ. ಇಡೀ ದೇಹನ ನೀವು ಸ್ಕ್ಯಾನ್ ಮಾಡ್ಬೋದು. ನಿಮ್ಮ ಹಣೆಯಿಂದ ನಿಮ್ಮ ಕಾಲು ಬೆರಳುಗಳ ತನಕ ನಿಮ್ಮ ಗಮನನ ತಗೊಂಡು ಬನ್ನಿ ಮತ್ತು ಉಸಿರಿನ ಮೇಲೆ ಇಟ್ಕೊಳ್ಬೇಕು. ನಿಮಗೆ ಎಷ್ಟೊತ್ತು ಚೆನ್ನಾಗಿ ಅನಿಸುತ್ತೆ ಅಷ್ಟೊತ್ತು ಅಲರ್ಟ್ ಆಗಿ ಶವಾಸನದಲ್ಲಿ ಇರ್ಬೋದು. ಅದಾದಮೇಲೆ ನಿಮ್ಮ ಕಾಲುಗಳನ್ನು ಮಡಚಿ ನಿಮ್ಮ ರೈಟ್ ಸೈಡ್ ರೋಲ್ ಮಾಡಿ, ರೈಟ್ ಸೈಡ್ ಮಲಗಿ, ಅದಾದಮೇಲೆ ಸ್ಲೋ ಆಗಿ ಪೊಸಿಷನ್ಗೆ ಬನ್ನಿ. ಸೊ ಹೀಗೆ ಅಭ್ಯಾಸ ಮಾಡ್ತಾಯಿರಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ತೆ.